ತಮ್ಮನ್ನ ಟ್ರೋಲ್ ಮಾಡಿದ ಟ್ರೋಲ್ ಪೇಜ್ ಒಂದಕ್ಕೆ ನಿರೂಪಕಿ ಅನುಶ್ರೀ ಖಡಕ್ಕಾಗಿ ಕೌಂಟರ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ನಡೆದಿದ್ದೇನು ನೀವೇ ನೋಡಿ. ಕಾಮಾಲೆ ಕಣ್ಣಿರೋರ್ಗೆ ಕಾಣೋದೆಲ್ಲ ಹಳದಿ ಅನ್ನೋ ಹಾಗೆ ನಿಮ್ಮ ಬುದ್ಧಿವಂತಿಕೆಗೆ ಹಾಗೆ ಕಾಣುವುದು ಎಂದು ಕಿಡಿಕಾರಿದ್ದಾರೆ. ಸೋಷಿಯಲ್ ಮೀಡಿಯಾ ಮೂಲಕ ಸ್ಯಾಂಡಲ್ವುಡ್ ತಾರೆಯರ ಅವರ ಕುಟುಂಬಸ್ಥರ ಬಗ್ಗೆ ಅವಹೇಳನಕಾರಿ ಮೆಸೇಜ್ ಮಾಡಿ ನಿಂದಿಸ್ತಿರೋ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಟಿ ರಮ್ಯಾ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಇತ್ತೀಚೆಗೆ ಸುದೀಪ್ ಪುತ್ರಿ ಸಾನ್ವಿ ಸುದೀಪ್ ಅವರನ್ನ ಟ್ರೋಲ್ ಮಾಡಿದ ವಿಚಾರ ಭಾರಿ ಸುದ್ದಿಯಾಗಿತ್ತು. ಇಂಥ ಕೃತ್ಯಗಳ ವಿರುದ್ಧ ಇದೀಗ ಒಬ್ಬೊಬ್ಬರಾಗಿ ಧ್ವನಿ ಎತ್ತುತ್ತಿದ್ದಾರೆ. ಈ ಬೆನ್ನಲ್ಲೇ ತಮ್ಮನ್ನ ಟ್ರೋಲ್ ಮಾಡಿದ ಟ್ರೋಲ್ ಪೇಜ್ ಒಂದಕ್ಕೆ ಖ್ಯಾತ ನಿರೂಪಕಿ ಅನುಶ್ರೀ ಖಡಕ್ಕಾಗಿ ಕೌಂಟರ್ ಕೊಟ್ಟಿದ್ದಾರೆ. ರಾಯಚೂರು ಮೀಮ್ಸ್ ಬ್ರೋ ಎನ್ನುವ ಟ್ರೋಲ್ ಪೇಜ್ ಅನುಶ್ರೀ ಅವರ 2 ವಿಡಿಯೋ ಕಂಬೈನ್ ಮಾಡಿ ಶೇರ್ ಮಾಡಿದೆ. ಅದಕ್ಕೆ ಕ್ಯಾಪ್ಷನ್ ಆಗಿ ಆಸ್ಕರ್ ಗೋಸ್ ಟು ಅನುಶ್ರೀ ಎಂದು ಬರೆಯಲಾಗಿದೆ. ಅಷ್ಟೇ ಅಲ್ಲದೆ ಇಫ್ ಬಕೆಟ್ ಹ್ಯಾವ್ ಮೌತ್ ವಾರ ಮೇರಿ ಲಡ್ಕಿ ಎಂದು ಕೂಡ ವಿಡಿಯೋದಲ್ಲಿ ಹಾಕಲಾಗಿದೆ. ಹಾಗಾದ್ರೆ ವಿಡಿಯೋದಲ್ಲಿ ಏನಿತ್ತು ನೀವೇ ನೋಡಿ. ಇತ್ತೀಚೆಗೆ ಅನುಶ್ರೀ ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ಬಿ ಶೆಟ್ಟಿ ಅವರ 45 ಚಿತ್ರದ ಇಂಟರ್ವ್ಯೂ ಮಾಡಿದ್ರು. ಈ ವೇಳೆ ನನಗೆ ತಿರುಪತಿಗೆ ಮೊದಲ ಬಾರಿ ಹೋದಾಗ ತಿಮ್ಮಪ್ಪ ಕಾಣಿಸಲೇ ಇಲ್ಲ, ಬದಲಾಗಿ ಶ್ರೀನಿವಾಸ ಕಲ್ಯಾಣದ ಡಾಕ್ಟರ್ ರಾಜ್ಕುಮಾರ್ ಅವರೇ ಕಾಣಿಸಿದ್ರು ಎಂದಿದ್ದಾರೆ. ಇನ್ನೊಂದು ಹಳೆಯ ವಿಡಿಯೋ ಕೂಡ ಟ್ರೋಲ್ ಮಾಡಿದ್ದು. ಅದರಲ್ಲಿ ಅನುಶ್ರೀ ಚಿರಂಜೀವಿ ಜೊತೆ ವೇದಿಕೆಯಲ್ಲಿ ಮಾತನಾಡುತ್ತಾ, ನಾನು ಎಲ್ಲೇ ಹೋದ್ರೂ ಮಂಜುನಾಥನ ದರ್ಶನ ಮಾಡುವಾಗ ಕಾಣುವಂತಹ ಮುಖ ಚಿರಂಜೀವಿ ಅವರದ್ದೇ ಎಂದಿದ್ದಾರೆ. ಕೊನೆಯ ವಿಡಿಯೋದಲ್ಲಿ ಉಪೇಂದ್ರ ಸಿನಿಮಾದ ವಾರೆ ಮೇರಿ ಲಡ್ಕಿ, ನಿನ್ನಂತವರು ಈ ದೇಶದಲ್ಲಿ ಇದ್ದಾರಾ ಎನ್ನುವ ವಿಡಿಯೋ ಕೂಡ ಹಾಕಿ ಟ್ರೋಲ್ ಮಾಡಿದ್ದಾರೆ. ಇನ್ನು ಈ ವಿಡಿಯೋಗೆ ಅನುಶ್ರೀ ತನ್ನದೇ ಆದ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಹೌದು, ಏನಿವಾಗ ಓಬವ್ವ ಅಂದಾಗ ಜಯಂತಿ ಅಮ್ಮ ನೆನಪಾಗ್ತಾರೆ, ಕಿತ್ತೂರು ಚೆನ್ನಮ್ಮ ಅಂದಾಗ ಸರೋಜಮ್ಮ ನೆನಪಾಗ್ತಾರೆ, ಶ್ರೀನಿವಾಸ ಎಂದಾಗ ಅಪ್ಪಾಜಿ, ಮಂಜುನಾಥ ಎಂದಾಗ ಚಿರಂಜೀವಿ ಸರ್. ಅದು ಹೆಮ್ಮೆ ಪಡೋ ವಿಷಯ. ಕಾಮಾಲೆ ಕಣ್ಣಿರೋರ್ಗೆ ಕಾಣುವುದಿಲ್ಲ ಹಳದಿ ಅನ್ನೋ ಹಾಗೆ ನಿಮ್ಮ ಬುದ್ಧಿವಂತಿಕೆಗೆ ಹಾಗೆ ಕಾಣುವುದು ಎಂದು ಕಿಡಿಕಾರಿದ್ದಾರೆ. ಏನಾದ್ರೂ ಟ್ರೋಲ್ ಪೇಜ್ಗಳು ಎಚ್ಚೆತ್ತು ಈ ರೀತಿ ಅವಹೇಳನಕಾರಿ ಹೇಳಿಕೆಗಳನ್ನ ಟ್ರೋಲ್ ಮಾಡೋದನ್ನ ನಿಲ್ಲಿಸ್ತಾರಾ? ಕಾದು ನೋಡಬೇಕಾಗಿದೆ.